ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಒಂಟೆ ಮತ್ತು ಸೂಜಿ ಕಣ್ಣು. ರೀಪ್ರಿಂಟ್ಸ್ ಪುಟ 4658, ಪುಟದ ಸಂಖ್ಯೆ 9091. ಯೆರೂಸಲೇಮಿನ ಕಡೆಗೆ ಹೋಗುವ ಮಾರ್ಗದಲ್ಲಿ ತಾಯಂದಿರು ತಮ್ಮ ಚಿಕ್ಕ ಮಕ್ಕಳಿಗೆ ಗುರುವಿನಿಂದ ಆಶೀರ್ವಾದವನ್ನು ಪಡೆಯಬೇಕೆಂಬ ಬಯಕೆಯಿಂದ ಆತನನ್ನು ಭೇಟಿಯಾಗಿದ್ದರು. ತಮ್ಮ ಗುರುವಿನ ಹಿರಿಮೆಯನ್ನು ಹಾಗೂ ಆತನ ಸಮಯದ ಪ್ರಾಮುಖ್ಯತೆಯನ್ನು ಅರಿತವರಾಗಿದ್ದ ಶಿಷ್ಯರು ಇದಕ್ಕೆ ಅಡ್ಡಿ ಮಾಡಿ ಆ ತಾಯಂದಿರನ್ನು ಗದರಿಸಿದ್ದರು. ಯೇಸುವು ಇದನ್ನು ಕೇಳಿದಾಗ ಅವರನ್ನು ಕರೆದು ಹೀಗೆ ಹೇಳಿದ್ದನು: ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ. ದೇವರ ರಾಜ್ಯ ಇಂಥವರದೇ. ಮತ್ತು ಆತನು ತನ್ನ ಕೈಯನ್ನು ಅವುಗಳ ಮೇಲಿಟ್ಟು ಆಶೀರ್ವದಿಸಿದನು. ದೇವರ ರಾಜ್ಯವು ಚಿಕ್ಕ ಮಕ್ಕಳಿಂದ ಕೂಡಿರುತ್ತದೆಂದು ಇದರಿಂದ ನಾವು ತಿಳಿದುಕೊಳ್ಳಬಾರದು. ಈ ತಪ್ಪಾದ ಆಲೋಚನೆಯು ಎಲ್ಲೆಡೆಯಲ್ಲಿ ಪ್ರಚುರಗೊಂಡು ದೇವರ ರಾಜ್ಯದ ಬಗ್ಗೆ ಇಂಥ ಒಂದು ಅಭಿಪ್ರಾಯವು ಹೀಗೆ ಪರಿಣಮಿಸಿರುವುದು. ಪ್ರತಿಯಾಗಿ ಹೇಳುವುದಾದರೆ, ಯಾವ ಚಿಕ್ಕ ಮಕ್ಕಳು ದೇವರ ರಾಜ್ಯದಲ್ಲಿ ಸೇರಲು ಸಾಧ್ಯವಿಲ್ಲ. ಕೇವಲ ನಂಬಿಕೆಯ ವಿಷಯವಾಗಿ ಕೇಳಿದವರು ಮಾತ್ರ ಆ ರಾಜ್ಯ ಪ್ರಭಾವಗಳಿಗೆ ಕರೆಯಲ್ಪಡುವರು. ನಮ್ಮ ಕರ್ತನು ಚಿಕ್ಕ ಮಕ್ಕಳಿಗೆ ಮಾಡಿದ ಆಶೀರ್ವಾದವು ಕೇವಲ ಅವುಗಳ ಮೇಲೆ ತನಗಿರುವ ಅನುಕಂಪ, ಪ್ರೀತಿ ಹಾಗೂ ಬಾಲ್ಯದಲ್ಲಿನ ನಿರ್ಮಲತೆ ಮತ್ತು ಮುಗ್ಧತೆಗಳ ವಿಷಯವಾದ ಪ್ರಶಂಸೆಯನ್ನು ಸೂಚಿಸಿತ್ತು. ಯಾರು ದೇವರ ರಾಜ್ಯದವರಾಗುವರೋ ಅಥವಾ ಚಿಕ್ಕ ಮಕ್ಕಳಂತೆ ಆಗಬೇಕು, ಅಂದರೆ ಚಿಕ್ಕ ಮಕ್ಕಳಲ್ಲಿರುವ ಸತ್ಯ, ಪ್ರಾಮಾಣಿಕತೆಯುಳ್ಳ ಸರಳ ಹೃದಯ ಹಾಗೂ ಪರಲೋಕದಲ್ಲಿರುವ ತಮ್ಮ ತಂದೆಯ ಬಗ್ಗೆ ಭರವಸೆ ಪೂರ್ಣತೆ ಎಂಬ ಅರ್ಥದಲ್ಲಿರುವುದು. ಅಂಥವರು ದೇವರ ರಾಜ್ಯದಲ್ಲಿ ಬಾಧ್ಯತೆ ಹೊಂದುವರು. ಇನ್ನೊಂದು ವಿವರವು ನಮಗೆ ಯೇಸುವಿನ ಮುಂದಿನ ಮಾತುಗಳನ್ನು ತಿಳಿಸುತ್ತದೆ. ತನಗೆ ಶಿಷ್ಯರಾಗುವವರು ಚಿಕ್ಕ ಮಕ್ಕಳಂತಾಗಬೇಕು, ಅಂದರೆ ನಿಷ್ಕಪಟ ವಿಶ್ವಾಸ ಮುಂತಾದವುಗಳಲ್ಲಿ ಚಿಕ್ಕ ಮಕ್ಕಳಂತಿರಬೇಕೆಂಬುದು. ಆದರೆ ದೇವರ ರಾಜ್ಯಕ್ಕೆ ಬಾಧ್ಯರಾಗುವವರೆಲ್ಲರೂ ಜಯಶಾಲಿಗಳೂ ಆಗಿರಲೇಬೇಕು. ಅಂಥವರು ತಮ್ಮ ಶಿಲುಬೆಯನ್ನು ತೆಗೆದುಕೊಂಡು ಕರ್ತನನ್ನು ಹಿಂಬಾಲಿಸಿ ಆತನು ಎಲ್ಲಿಗೆ ನಡೆಸುವನೋ ಅಲ್ಲಿಗೆ ಹೋಗುವರು. ಹೇಗೆ ನಮ್ಮ ಕರ್ತನಿಗೆ ತಾನು 9 ವರ್ಷದ ಹುಡುಗನಾಗಿರುವಾಗ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನಡೆಯಲು ಸಾಧ್ಯವಿಲ್ಲದಾಗಿತ್ತೋ, ಹಾಗೆಯೇ ಚಿಕ್ಕ ಮಕ್ಕಳು ಸತ್ಯವೇದದ ಅರ್ಥದಲ್ಲಿ ವಿವೇಚನೆ ಮಾಡುವ ವಯಸ್ಸಿಗೆ ತಲುಪುವವರೆಗೂ ಕ್ರಿಸ್ತನ ಹಿಂಬಾಲಕರಾಗಲು ಅವರಿಗೆ ಸಾಧ್ಯವಾಗದು. ಕೆಲವರಿಗೆ ಇದು ಇತರರಿಗಿಂತಲೂ ಬೇಗನೆ ಸಂಭವಿಸಬಹುದು. 12ನೇ ವಯಸ್ಸಿನ ಮಕ್ಕಳು ಅಥವಾ ಇದರ ಆಸುಪಾಸಿನಲ್ಲಿರುವವರು ನಂಬಿಕೆ, ವಿಧೇಯತೆಗಳಿಗೆ ಅತ್ಯುತ್ತಮವಾದ ಪ್ರಮಾಣ ನೀಡಿರುವುದಲ್ಲದೆ ಕರ್ತನ ಚಿತ್ತಕ್ಕೆ ತಮ್ಮನ್ನು ಪ್ರತಿಷ್ಠೆ ಮಾಡಿಸಿಕೊಂಡು ಪವಿತ್ರಾತ್ಮನಿಂದ ಹುಟ್ಟಿದವರಾಗಿರುವುದಕ್ಕೆ ಸಾಕ್ಷ್ಯ ಆಧಾರಗಳನ್ನು ನೀಡಿರುವ ಸಂಗತಿಗಳನ್ನು ನಾವು ತಿಳಿದಿದ್ದೇವೆ. ವಾಸ್ತವದಲ್ಲಿ ಇಂಥವರಲ್ಲದೆ ಬೇರೆ ಯಾವ ಮಕ್ಕಳು ಕ್ರಿಸ್ತನೊಡನೆ ಆತನ ರಾಜ್ಯದಲ್ಲಿ ಪಾಲುಗಾರರಾಗುವ ನಿರೀಕ್ಷೆಯನ್ನು ಹೊಂದಿರಲು ಸಾಧ್ಯವಾಗದು.